ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ತನ್ನನ್ನು ಬಿಟ್ಟರೆ ಈ ಪ್ರಪಂಚದ ಎಲ್ಲವುದಕ್ಕೂ ಹುಟ್ಟು ಸಾವುಗಳು ಇದೆ. ಜನ್ಮ ಮರಣಗಳನ್ನು ಮೀರಿ ನಿಂತ ಸರ್ವೋತ್ತಮ ಅವನು ಒಬ್ಬನೇ ಪರಮಾತ್ಮ ಎನ್ನುವ ಸಂದೇಶವನ್ನು ಹಿಂದಿನ ಶ್ಲೋಕಗಳಲ್ಲಿ ನೀಡಿದ್ದಾನೆ. 21ನೆಯ ಶ್ಲೋಕದಲ್ಲಿ ತಾನು ಹುಟ್ಟು ಸಾವುಗಳನ್ನು ಮೀರಿ ಉಳಿದ ಪ್ರಪಂಚಕ್ಕೆ ಉತ್ಪತ್ತಿ ಮತ್ತು ಮರಣವನ್ನು ಕೊಡುವವನಾದ್ದರಿಂದ ನನ್ನನ್ನು ಪರಮಗತಿ ಅಂತ ಹೇಳ್ತಾರೆ ಅನ್ನೋ ಮಾತನ್ನು ಆಡ್ತಾನೆ. ಮುಂದಿನ ಶ್ಲೋಕ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಾಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಪದವಿಭಾಗ ಅವ್ಯಕ್ತಃ ಅಕ್ಷರಃ ಇತ್ಯುಕ್ತಃ ಇತಿ ಉಕ್ತಃ ತಾಂ ಆಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತತ್ ಧಾಮ ಪರಮಂ ಮಮ. ಪರಮಾತ್ಮನಿಗೆ ಅಕ್ಷರ ಬ್ರಹ್ಮಯೋಗ ಅಂತ ಹಿಂದೆ ಅಕ್ಷರ ಅಂತ ಹೆಸರನ್ನು ಹೇಳಿದೆ. ಆ ಹೆಸರು ಯಾಕೆ ಸಾರ್ಥಕ? ಕ್ಷರ ಅಂದರೆ ಯಾವುದಾದರೂ ಒಂದು ರೀತಿಯಿಂದ ವ್ಯತ್ಯಾಸ ಇರುವಂಥ ವಸ್ತು. ಅಕ್ಷರ ಅಂದರೆ ಯಾವುದೇ ರೀತಿಯ ಕ್ಷರಣ ಇಲ್ಲದೆ ಇರುವಂಥದ್ದು. ಚತುರ್ಮುಖ ಬ್ರಹ್ಮದೇವರವರೆಗಿನ ಚೇತನ ವರ್ಗಕ್ಕೆ ಆತ್ಮನಿತ್ಯನಾದರೂ ದೇಹಕ್ಕೆ ನಾಶ ಇದೆ. ಲಕ್ಷ್ಮೀದೇವಿಗೂ ಸೃಷ್ಟಿಕಾಲದಲ್ಲಿ ಒಂದು ಹೊಸತನ ಬರ್ತದೆ. ಆದರೆ ಯಾವ ವ್ಯತ್ಯಾಸವೂ ಇಲ್ಲದ ವ್ಯಕ್ತಿ ಅವನೊಬ್ಬನೇ, ಅವನು ಅವ್ಯಕ್ತ. ಹಿಂದಿನ ಶ್ಲೋಕಗಳಲ್ಲಿ ಅವ್ಯಕ್ತದಿಂದ ಈ ವ್ಯಕ್ತ ಪ್ರಪಂಚ ಹುಟ್ಟುತ್ತದೆ ಅಂತ ಹೇಳಿದ. ಯಾವ ಈ ಪ್ರಪಂಚದ ಉತ್ಪತ್ತಿಗೆ ಕಾರಣನೋ, ಪ್ರಳಯ ಕಾಲದಲ್ಲಿ ಯಾರಲ್ಲಿ ಹೋಗಿ ಈ ಪ್ರಪಂಚ ಸೇರಿಕೊಳ್ತದೋ ಅವನು ಅವ್ಯಕ್ತ, ಅವನೇ ಅಕ್ಷರ ಇತ್ಯುಕ್ತ. ಆದ್ದರಿಂದಲೇ ಅವನಿಗೆ ಅಕ್ಷರ ಅಂತ ಹೆಸರು. ಮೊದಲು ಅವನು ಇದ್ದ, ಆಮೇಲೂ ಅವನಿರ್ತಾನೆ. ಅವನು ಇಲ್ಲದ ಸ್ಥಿತಿಯೇ ಇಲ್ಲ. ಆದ್ದರಿಂದ ಅವನು ಅಕ್ಷರ ಇತ್ಯುಕ್ತ. ಯಾವುದೇ ಕ್ಷರಣ ವ್ಯತ್ಯಾಸ ಇಲ್ಲದೇ ಇರೋದರಿಂದ ಉಪನಿಷತ್ತುಗಳು ಯಯಾ ತದಕ್ಷರಮಧಿಗಮ್ಯತೆ, ಸಕಲ ವೇದಗಳು ಕೂಡ ಅಕ್ಷರನ ಜ್ಞಾನವನ್ನು ಉಂಟು ಮಾಡುತ್ತವೆ. ಅಂದರೆ ಪರಮಾತ್ಮನ ಅಸಾಧಾರಣ ಹೆಸರು ಅಕ್ಷರ. ಅವನನ್ನು ಅಕ್ಷರ ಇತ್ಯುಕ್ತ ತಾಂ ಪರಮಾಂ ಗತಿಂ ಆಹುಃ. ಆ ಅಕ್ಷರ ತತ್ವವನ್ನು ಪರಮಗಮ್ಯ ಎಂಬುದಾಗಿ ಜ್ಞಾನಿಗಳು ತಿಳಿದಿದ್ದಾರೆ. ಶ್ರೀಕೃಷ್ಣ ತಾನು ಸರ್ವೋತ್ತಮನಾದರೂ ಜ್ಞಾನಿಗಳ ಬಗ್ಗೆ ಎಷ್ಟು ಅಭಿಮಾನವನ್ನು ತಾಳಿದ್ದಾನೆ ಅನ್ನೋದಕ್ಕೆ ಆ ಅಕ್ಷರ ತತ್ವವನ್ನು ಪರಮಗಮ್ಯ ಎಂಬುದಾಗಿ ಜ್ಞಾನಿಗಳು ತಿಳಿದಿದ್ದಾರೆ ಅಂದ. ಗತಿಂ ಅಂದರೆ ಪ್ರಾಪ್ಯ, ಅಂತಿಮ ಪ್ರಾಪ್ಯ. ಪರಮಾಂ ಗತಿಂ, ಅದಕ್ಕಿಂತ ಉತ್ತಮವಾದ ಒಂದು ಪ್ರಾಪ್ಯ ಸ್ಥಾನ ಇಲ್ಲ. ಅಂತಹ ಪರಮಾಂ ಗತಿಂ ಅಕ್ಷರಂ ಆಹುಃ. ಯಾಕೆದು ಅದು ಪರಮ ಪ್ರಾಪ್ಯ ಅಂದರೆ ಯಂ ಪ್ರಾಪ್ಯ ನ ನಿವರ್ತಂತೆ. ಯಾವ ತತ್ವವನ್ನು ಅಕ್ಷರ ಬ್ರಹ್ಮನನ್ನು ಪ್ರಾಪ್ಯ ಹೊಂದಿ ನ ನಿವರ್ತಂತೆ
ತಿರುಗಿ ಬರೋಲ್ಲವೋ ತತ್ ಮಮ ಪರಮಂ ಧಾಮ. ನೋಡಿ ಇಲ್ಲಂದ, ಅದು ನನ್ನ ಶ್ರೇಷ್ಠವಾದ ಸ್ವರೂಪ. ಅದು ಯಾವುದೋ ಒಂದು ತತ್ವ ಅಂತ ಹೇಳಿದ ಶ್ರೀಕೃಷ್ಣ, ಅದು ಯಾವುದೋ ಅಂತ ಭಾವಿಸಬೇಡಿ. ತತ್ ಮಮ ಪರಮಂ ಧಾಮ, ಅದು ನನ್ನ ಪರಮಧಾಮ. ಧಾಮ ಅಂದರೆ ಸ್ವರೂಪ ಅಂತ ಅರ್ಥ. ಧಾಮ ಅನ್ನೋದಕ್ಕೆ ಮನೆ ಅಂತ ಅರ್ಥ ಇದೆ. ನನ್ನ ಪರಮಧಾಮ ಅದು ಅಂದರೆ ಯಾವುದರ ಬಳಿ ಹೋಗಿ ನೀವು ಮತ್ತೆ ತಿರುಗಿ ಬರಲಾರೆಯೋ ಅಂತಹ ಪರಮಧಾಮ, ಪರಮ ಸ್ವರೂಪ ಮಮ, ನನ್ನದು. ಹೀಗೆ ಯಾವುದರಿಂದ ಈ ಪ್ರಪಂಚ ಹುಟ್ಟುತ್ತದೆ ಅಂತ ಹೇಳಿದ್ದೇನೋ, ಯಾರು ಈ ಪ್ರಪಂಚದ ಹುಟ್ಟು ನಾಶಗಳಿಗೆ ಕಾರಣನಾಗಿದ್ದರಿಂದ ಅಕ್ಷರ ಅಂತ ಅನಿಸ್ಕೊಳ್ತಾನೋ, ಯಾರ ಪ್ರಾಪ್ತಿಯೇ ಚರಮ ಪ್ರಾಪ್ತಿಯೋ ಅಂತಹ ಪರಮ ಗಮ್ಯ ಸ್ಥಾನ ಅದು ನಾನೇ ಅಂದ ಶ್ರೀಕೃಷ್ಣ. ಹೀಗೆ ಶ್ರೀಕೃಷ್ಣ ಯಾರೋ ಒಬ್ಬ ಗೊಲ್ಲನಾಗಿ ಹುಟ್ಟಿ ಆಮೇಲೆ ಆದರ್ಶ ಪುರುಷನಾಗಿ ಬೆಳೆದು ನಿಂತಿದ್ದಲ್ಲ. ಕೃಷ್ಣನೇ ಅರ್ಜುನನಿಗೆ ಹೇಳ್ತಾ, ಈ ಲೋಕದಲ್ಲಿ ಪರಮ ಪ್ರಾಪ್ಯವಾದ ಒಂದು ತತ್ವ ಅಂತ ಏನಿದೆಯೋ ಅದೇ ನಾನು ಅಂತ ಅರ್ಜುನನಿಗೆ ತನ್ನ ಅಸಾಧಾರಣ ವ್ಯಕ್ತಿತ್ವದ, ಸರ್ವೋತ್ತಮ ವ್ಯಕ್ತಿತ್ವದ ಪರಿಚಯವನ್ನು ತನ್ನ ಬಾಯಿಂದಲೇ ಉಪದೇಶ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಾಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇಂತಹ ಪರಮಧಾಮ, ಪರಮಸ್ವರೂಪ ನನ್ನದು. ಮುಂದಿನ ಶ್ಲೋಕ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪದವಿಭಾಗ. ಪುರುಷಃ ಸಹ ಪರಃ ಪಾರ್ಥ ಭಕ್ತ್ಯಾ ಲಭ್ಯಃ ತು ಅನನ್ಯಯಾ ಯಸ್ಯ ಅಂತಸ್ಥಾನಿ ಭೂತಾನಿ ಯೇನ ಸರ್ವಂ ಇದಂ ತತಂ. ಪಾರ್ಥ, ಅರ್ಜುನನೇ, ಸಹ ಪರಃ ಪುರುಷಃ, ಅಂತಹ ಜಗತ್ತಿನ ಸೃಷ್ಟಿಲಯಗಳಿಗೆ ಕಾರಣನಾದ ಅಕ್ಷರನನಿಸಿದ ಪರಮ ಪುರುಷ ಅವನು ನಮಗೆ ಹೇಗೆ ಸಿಗ್ತಾನೆ? ಭಕ್ತ್ಯಾ ಲಭ್ಯ. ಕಷ್ಟಪಟ್ಟು ವ್ರತ, ಉಪವಾಸ, ನಿಯಮ, ದೇಹದಂಡನೆಗಳೂ ಅಷ್ಟೇ ಮುಖ್ಯವಾದದ್ದು ಭಕ್ತಿ. ಅಂದರೆ ಜ್ಞಾನಪೂರ್ವಕವಾದ ಪರಮ ಸ್ನೇಹ. ಭಕ್ತಿ ಅಂದರೆ ಜ್ಞಾನ ಸಹಿತ ಪ್ರೇಮ. ಅದು ಕುರುಡು ಸ್ನೇಹ ಆಗಿರಬಾರ್ದು, ಪ್ರೇಮ ಆಗಿರಬಾರ್ದು. ಜ್ಞಾನಪೂರ್ವಕವಾದ ಸ್ನೇಹ. ಎಂಥ ಭಕ್ತಿ ಅದು? ಅನನ್ಯಯ. ಅಂಥ ಒಂದು ಪರಮ ಸ್ನೇಹ ಮತ್ತೆ ಪ್ರಾಪಂಚಿಕವಾದ ಯಾವ ವಸ್ತುಗಳಲ್ಲೂ ಯಾವ ವ್ಯಕ್ತಿಗಳಲ್ಲೂ ಇರಬಾರ್ದು. ಅನ್ಯಯ ಅಂದರೆ ಬೇರೆದ್ರಲ್ಲಿ ಇರುವಂಥದ್ದು. ಅನನ್ಯಯ ಬೇರೆ ವಸ್ತು ವ್ಯಕ್ತಿಗಳಲ್ಲಿ ಇಲ್ಲದ ಭಕ್ತಿಯ. ಅನನ್ಯ ಭಕ್ತಿ ಅಂದರೆ ಮತ್ತೊಬ್ಬರಲ್ಲಿ ಮತ್ತೊಂದರಲ್ಲಿ ಇಲ್ಲದ ಪರಮ ಸ್ನೇಹ. ಅಂತಹ ಭಕ್ತಿಯಿಂದ ಲಭ್ಯ. ಅಂತಹ ಸರ್ವೋತ್ತಮ ಪುರುಷ, ಸೃಷ್ಟಿಲಯಗಳಿಗೆ ಕಾರಣನಾದ ಪರದೇವ, ಅವನು ಅನನ್ಯ ಭಕ್ತಿಯಿಂದ ಲಭ್ಯನಾಗ್ತಾನೆ, ನಮಗೆ ಸಿಗ್ತಾನೆ. ಎಂಥವನವನು? ಎಲ್ಲೋ ಇದ್ದಾನೆ ಅಂದ್ಕೊಳ್ಬೇಡಿ. ಅವನ ಬಳಿಗೆ ನಾವು ಹೋಗಬೇಕು, ಎಷ್ಟು ದೂರ ಪ್ರಯಾಣವೋ ಅಂತ. ಯಸ್ಯ ಅಂತಸ್ಥಾನಿ ಭೂತಾನಿ, ಈ ಚರಾಚರ ಪ್ರಪಂಚವೆಲ್ಲವೂ ಕೂಡ ಅವನ ಒಳಗಡೆ ಇದೆ. ಅವನ ಒಳಗಡೆ ಈ ಚತುರ್ದಶ ಭುವನಗಳು, ಆ ಭುವನಗಳಲ್ಲಿರುವ ದೇವತೆಗಳು, ಮನುಷ್ಯರು ಎಲ್ಲರೂ
ಸೇರಿದ್ದಾರೆ. ಹೀಗೆ ಪರಮಾತ್ಮನ ಆ ಪರಮ ಪುರುಷನ ಅಂತಸ್ಥಾನಿ ಭೂತಾನಿ ಒಳಗಡೆ ನಾವಿದ್ದೇವೆ. ಅಲ್ಲ, ಒಳಗಡೆ ನಾವಿದ್ದೇವೆ ಅಂದರೆ ನಮ್ಮನ್ನು ಎತ್ತಿ ಹಿಡಿಯುವವನು ಅವನ ಒಳಗಡೆ ಹೊಟ್ಟೆಯ ಒಳಗಡೆ ಅಷ್ಟೇ ಅಲ್ಲ, ಏನ ಸರ್ವಮಿದಂ ತತಂ, ಅವನ ಒಳಗಡೆ ಇದ್ದೇವೇನೆ ನಾವು, ನಮ್ಮ ಒಳಗಡೆ ಅವನಿದ್ದಾನೆ. ಇದು ಪರಮಾತ್ಮನ ವಿಶೇಷ. ಅವನ ಇಡೀ ಬ್ರಹ್ಮಾಂಡವನ್ನು ಹೊತ್ತ ಬೃಹದಾಕಾರದ ವಿಶ್ವರೂಪದ ಒಳಗೆ ನಾವಿದ್ದೇವೆ. ಅಷ್ಟೇ ಅಲ್ಲ, ಏನ ಸರ್ವಂ ಇದಂ ತತಂ, ಇದಂ ಸರ್ವಂ ಏನ ತತಂ, ಈ ಎಲ್ಲ ಜಗತ್ತಿನ ಚರಾಚರ ವಸ್ತುಗಳು ಅವನಿಂದ ವ್ಯಾಪಿಸಲ್ಪಟ್ಟಿವೆ. ಅಂದರೆ ನಮ್ಮ ಒಳಗೂ ಅವನು ಸೇರಿಕೊಂಡಿದ್ದಾನೆ, ನಮ್ಮ ಒಳಗೂ ಅವನಿದ್ದಾನೆ, ನಮ್ಮ ಹೊರಗೂ ಅವನಿದ್ದು ನಮ್ಮನ್ನು ಧರಿಸಿಕೊಂಡಿದ್ದಾನೆ. ಒಳ ಹೊರಗೆ ನಮ್ಮನ್ನು ಹಿಡಿದಿಟ್ಟು ಧಾರಣೆ ಮಾಡುವ ಅಸಾಧಾರಣವಾದ ಆ ತತ್ವ, ಆ ಅಕ್ಷರ, ಪರಮ ಪುರುಷ, ಅವನನ್ನು ನಾವು ಹೊಂದಬೇಕಾದರೆ, ನೋಡಬೇಕಾದರೆ ಎಲ್ಲೋ ದೂರದಲ್ಲಿಲ್ಲ. ನಿಮಗೆ ಅನನ್ಯವಾದ ಭಕ್ತಿ ಇದ್ದರೆ ನಿಮ್ಮ ಒಳಗಡೆನೇ, ನಿಮ್ಮ ಎದುರುಗಡೆನೇ ಅವನು ತೋರೋದಕ್ಕೆ ಸಾಧ್ಯ. ಹೀಗೆ ಅಂಥ ಪರಮಪುರುಷನ ದರ್ಶನಕ್ಕೆ ಮುಖ್ಯ ಸಾಧನವಾದ್ದು ಅನನ್ಯ ಭಕ್ತಿ. ಅದನ್ನೇ ಶ್ರೀಕೃಷ್ಣ ಗೀತೆಯ ಕೊನೆಯಲ್ಲಿ ಹೇಳ್ತಾನೆ, ಭಕ್ತ್ಯಾಸ್ತ್ವನನ್ಯಯ ಲಭ್ಯ ಅಂತ. ಮತ್ತೊಮ್ಮೆ ಶ್ಲೋಕ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯ ಅಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಮುಂದಿನ ಶ್ಲೋಕ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭಾ. ಪದವಿಭಾಗ. ಯತ್ರ ಕಾಲೇ ತು ಅನಾವೃತ್ತಿಂ ಆವೃತ್ತಿಂ ಚ ಏವ ಯೋಗಿನಃ ಪ್ರಯಾತಾಃ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಈ ಶ್ಲೋಕದಲ್ಲಿ ಮುಖ್ಯವಾದ ಒಂದು ಸಂಗತಿಯನ್ನು ಇದರ ನಂತರ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯೋಗಿಗಳಂದರೆ ಸಾಧಕರು. ಅವರು ಜ್ಞಾನಯೋಗಿಗಳಾಗಿರಬಹುದು, ಕರ್ಮಯೋಗಿಗಳಾಗಿರಬಹುದು. ಕೆಲವರಿಗೆ ಕರ್ಮಪ್ರಧಾನ ಜ್ಞಾನಗೌಣ, ಮತ್ತು ಕೆಲವರಿಗೆ ಜ್ಞಾನಪ್ರಧಾನ ಕರ್ಮಗೌಣ. ಇಂಥ ಯೋಗಿಗಳು ಯತ್ರ ಕಾಲೇ, ಯಾವ ಕಾಲದಲ್ಲಿ, ಅಂದರೆ ಕಾಲ ಅಂದರೆ ಇಲ್ಲಿ ಟೈಮ್, ಸಮಯ ಅಂತ ಅರ್ಥ ಅಲ್ಲ. ಕಾಲ ದಿನ, ಹಗಲು, ರಾತ್ರಿ, ಹೀಗೆ ಅಯನ, ಪಕ್ಷ, ಮಾಸ, ಅನೇಕ ವಿಧಿ. ಈ ಎಲ್ಲ ಕಾಲಖಂಡಗಳಿಗೂ ನಿಯಾಮಕರಾದ ಕೆಲವು ದೇವತೆಗಳಿದ್ದಾರೆ. ಅಂದರೆ ಕಾಲ ಅಂದರೆ ಆ ದೇವತೆಗಳು, ಕಾಲ ನಿಯಾಮಕರಾದ ದೇವತೆಗಳು. ಯತ್ರ ಕಾಲೇ, ಯಾವ ಕಾಲ ನಿಯಾಮಕರಾದ ಇರುವ ಲೋಕದಲ್ಲಿ ಆವೃತ್ತಿಂ ಅನಾವೃತ್ತಿಂ ಚೈವ ಯೋಗಿನಃ ಪ್ರಯಾತಾಃ ಯಾಂತಿ. ಯಾವ ಕಾಲಾಭಿಮಾನಿ ದೇವತೆಗಳ ಲೋಕದ ಮಾರ್ಗದಿಂದ ಹೋದ ಯೋಗಿಗಳು ಕೆಲವರು ಆವೃತ್ತಿಯನ್ನು ಮತ್ತೆ ತಿರುಗಿ ಬರ್ತಾರೆ, ಕೆಲವರು ಅನಾವೃತ್ತಿಯನ್ನು ತಿರುಗಿ ಬರಲ್ಲ. ಮಾರ್ಗದಲ್ಲಿ ಪ್ರಯಾತಾಃ ಹೋದವರಾಗಿ ಆವೃತ್ತಿಂ ಅನಾವೃತ್ತಿಂಚೈವ ಯಾಂತಿ, ತಿರುಗಿ ಬರದ ಸ್ಥಿತಿಯನ್ನು ಹೊಂದುತ್ತಾರೋ ತಂ ಕಾಲಂ, ಅಂತಹ ಕಾಲಾಭಿಮಾನಿ ದೇವತೆಗಳ ಮಾರ್ಗಗಳನ್ನು
ಭರತರ್ಷಭ, ಭರತಶ್ರೇಷ್ಠನೇ ವಕ್ಷ್ಯಾಮಿ. ಈ ಶ್ಲೋಕದ ಭಾವ ಈಗಾಗಲೇ ಶ್ರೀಕೃಷ್ಣ ಹೇಳಿದಂತೆ, ಈ ದೇಹದ ಒಳಗಡೆ ಇರುವ ಜೀವ ದೇಹ ಬಿಟ್ಟು ಹೋಗೋದಕ್ಕೆ ಅನೇಕ ಮಾರ್ಗಗಳಿವೆ, ನಾಡಿಗಳು. ಬ್ರಹ್ಮನಾಡಿಯಿಂದ ಆತ ಮೇಲಕ್ಕೆ ಹೋದರೆ ಅನೇಕ ದೇವತಾಲೋಕಗಳನ್ನು ಹೊಂದಿ ಆ ಮೂಲಕ ಪರಮಾತ್ಮನ ಬಳಿ ಸೇರ್ತಾನೆ. ಹಾಗೆ ನಾವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಾಗ ಮಧ್ಯದಲ್ಲಿ ಅನೇಕ ಪ್ರದೇಶಗಳನ್ನು, ಪಟ್ಟಣಗಳನ್ನು ತಲುಪಿ ಅನಂತರ ನಮ್ಮ ಗುರಿಗೆ ಮುಟ್ತೇವೋ, ಅದರಂತೆ ಜ್ಞಾನಿಗಳು ಈ ದೇಹದಿಂದ ಪರಮಾತ್ಮನ ಲೋಕಕ್ಕೆ ಪ್ರಯಾಣ ಬೆಳೆಸ್ತಾ ಮಧ್ಯದಲ್ಲಿ ಅನೇಕ ಲೋಕಗಳಿಗೆ, ದೇವತಾಲೋಕಗಳಿಗೆ ಹೋಗಿ ಚರಮ ಗುರಿಯನ್ನು ತಲುಪ್ತಾರೆ. ಅದು ಕಾಲಾಭಿಮಾನಿ ದೇವತೆಗಳಿಂದ ಅಧಿಷ್ಠಿತವಾದ ಲೋಕಗಳು, ಅವರು ಆಳುವ ಲೋಕಗಳು. ಯಾವ ಕಾಲಾಭಿಮಾನಿ ದೇವತೆಗಳು ಅಧಿಪತಿಗಳಾಗಿರುವ ಲೋಕಗಳಿಗೆ ಹೋದಾಗ ತಿರುಗಿ ಬರಲ್ವೋ, ಯಾವ ಕಾಲಾಭಿಮಾನಿ ದೇವತೆಗಳು ಆಳ್ತಾ ಇರುವ ಲೋಕಕ್ಕೆ ಹೋಗ್ತಾ ಹೋಗ್ತಾ ಮತ್ತೆ ತಿರುಗಿ ಬರ್ತಾನೋ, ಆ ಎರಡು ಮಾರ್ಗಗಳನ್ನು, ಆ ಎರಡು ಕಾಲಗಳನ್ನಲ್ಲ, ಇದು ಸಮಯಕ್ಕೆ ಸಂಬಂಧಪಟ್ಟ ನಿಬಂಧನೆಯಲ್ಲ, ಸ್ಥಾನಕ್ಕೆ ಸಂಬಂಧಪಟ್ಟ ನಿಬಂಧನೆ. ಯಾವ ಸ್ಥಾನದ ಮೂಲಕ ಅವನು ಪರಮಾತ್ಮನನ್ನು ಗಮ್ಯವನ್ನು ತಲುಪಿದರೆ ತಿರುಗಿ ಬರಲ್ಲ, ಯಾವ ಸ್ಥಾನದ ಮೂಲಕ, ಯಾವ ಲೋಕಗಳ ಮೂಲಕ ಆತ ಚರಮಗತಿಗೆ ತಲುಪಿದಾಗ ತಿರುಗಿ ಬರ್ತಾನೆ, ಈ ಎರಡು ಮಾರ್ಗಗಳನ್ನು ಭರತರ್ಷಭ ವಕ್ಷ್ಯಾಮಿ. ಕಾಲಂ ವಕ್ಷ್ಯಾಮಿ ಅಂದರೆ ಆಯಾಯ ಕಾಲಾಭಿಮಾನಿ ದೇವತೆಗಳು ಆಳುವ ಮಾರ್ಗಗಳನ್ನು, ಎರಡು ಮಾರ್ಗಗಳನ್ನು, ಒಂದು ಶುಕ್ಲಗತಿ, ಇನ್ನೊಂದು ಕೃಷ್ಣಗತಿ ಅಂತ ಕರೀತಾರೆ. ಆ ಶುಕ್ಲ ಮಾರ್ಗ ಕೃಷ್ಣ ಮಾರ್ಗ, ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ ಅಂತ ಅದಕ್ಕೆ ಎರಡು ಮಾರ್ಗಗಳ ಹೆಸರು. ಆ ಎರಡು ಮಾರ್ಗಗಳನ್ನು ನಿನಗೆ ಇನ್ನು ಮುಂದೆ ಹೇಳ್ತೇನೆ. ಇದುವರೆಗೆ ಶ್ರೀಕೃಷ್ಣ ಅಂತ್ಯಕಾಲದಲ್ಲಿ ದೇಹವನ್ನು ಯೋಗಿಗಳು ಹೇಗೆ ಬಿಡ್ತಾರೆ ಅಂತ ಹೇಳಿ, ದೇಹ ಬಿಟ್ಟ ಮೇಲೆ ಅವರು ಹೋಗುವ ಎರಡು ದಾರಿಗಳ ಪರಿಚಯವನ್ನು ನಾನು ಮುಂದೆ ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅದರಲ್ಲಿ ಈ ಅರ್ಚಿರಾದಿ ಮಾರ್ಗವನ್ನು, ತಿರುಗಿ ಬಾರದ ಮಾರ್ಗ ಅಂಥ ಅದನ್ನು ಶ್ರೀಕೃಷ್ಣ ಮೊದಲು ಹೇಳಿದ್ದಾನೆ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಪದವಿಭಾಗ. ಅಗ್ನಿ, ಜ್ಯೋತಿ, ಅಹಃ, ಶುಕ್ಲಃ, ಷಣ್ಮಾಸಾಃ ಉತ್ತರಾಯಣಂ ತತ್ರ ಪ್ರಯಾತಾಃ ಗಚ್ಚಂತಿ ಬ್ರಹ್ಮವಿದಃ ಜನಾಃ. ಬ್ರಹ್ಮವಿದಃ ಜನಾಃ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಸಾಧಕರು, ಅವರು ಹೋಗುವ ಮಾರ್ಗ. ಅಗ್ನಿ ಎಂಬ ದೇವತೆ ಆಳುವ, ಅವನ ಅಭಿಮಾನದಲ್ಲಿರುವ ಲೋಕ. ಜ್ಯೋತಿ ಅಂತ ಮತ್ತೊಬ್ಬ ಜ್ಯೋತಿರ್ದೇವತೆ, ಅವನ ಲೋಕ. ಅಗ್ನಿ ಜ್ಯೋತಿ ಅಂತ ಎರಡು ದೇವತೆಗಳು. ಅಗ್ನಿದೇವ ಏನಿದ್ದಾನೋ, ನಾವು ಭೌತಿಕ ಅಗ್ನಿಯಲ್ಲಿ ಯಾವ ದೇವತೆಯನ್ನು, ದಿಕ್ಪಾಲಕರಲ್ಲಿ ಒಬ್ಬನಾದ ಅಗ್ನಿಯನ್ನು ಯಾವುದರಲ್ಲಿ ಆವಾಹನೆ ಮಾಡ್ತೇವೋ
ಆ ಅಗ್ನಿಯ ಮಕ್ಕಳು ಅಗ್ನಿ ಮತ್ತು ಜ್ಯೋತಿ ಅಂತ. ಅವರಿಬ್ಬರಿಗೆ 2 ಲೋಕದ ಆಧಿಪತ್ಯ ಇದೆ. ಅಲ್ಲಿ ಈ ದೇಹವನ್ನು ಬಿಟ್ಟು ಹೊರಹೋದ ಬ್ರಹ್ಮಜ್ಞಾನಿ ಮೊದಲು ಅಗ್ನಿಯ ಲೋಕಕ್ಕೆ, ಆಮೇಲೆ ಅಗ್ನಿಯ ಮಗನೆನಿಸಿದ ಜ್ಯೋತಿ ಎಂಬ ದೇವತೆ ಆಳುವ ಅವನ ಅಭಿಮಾನಕ್ಕೆ ಪಾತ್ರವಾದ ಲೋಕಕ್ಕೆ, ಆಹಾಹಾ ಅಂದರೆ ಹಗಲು, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಕಾಲಕ್ಕೆ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ, ಅವನ ಲೋಕಕ್ಕೆ, ಶುಕ್ಲಹ ಅಂದರೆ ಶುಕ್ಲ ಪಕ್ಷದ 15 ದಿವಸಗಳಿಗೆ ಅಭಿಮಾನಿ ದೇವತೆ ಅವನಿರುವ ಲೋಕಕ್ಕೆ, ಮುಂದೆ ಷಣ್ಮಾಸ ಉತ್ತರಾಯಣಂ 6 ಉತ್ತರಾಯಣದ ಕಾಲ ಅಂದರೆ 6 ತಿಂಗಳು, 12 ವರ್ಷಗಳನ್ನು ಶಾಸ್ತ್ರೀಯವಾಗಿ 2 ಭಾಗ ಮಾಡಿ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ ಅಂತ. ಮೊನ್ನೆ ಮಕರ ಮಾಸದಲ್ಲಿ ಉತ್ತರಾಯಣ ಆರಂಭ ಆಗಿದೆ. ಮಕರದಿಂದ 6 ತಿಂಗಳವರೆಗೆ ಉತ್ತರಾಯಣ ಕಾಲ, ಮುಂದೆ ಕರ್ಕಾಟಕದ ನಂತರ 6 ತಿಂಗಳ ಕಾಲ ದಕ್ಷಿಣಾಯನ ಕಾಲ ಅಂತ. ಈ ಷಣ್ಮಾಸ 6 ತಿಂಗಳ 2 ಅಯನಗಳಲ್ಲಿ 6 ತಿಂಗಳ ಅಯನ ಅದು ಉತ್ತರಾಯಣ. ಆ ಉತ್ತರಾಯಣ ಕಾಲಕ್ಕೆ ಅಭಿಮಾನಿಯಾದ ದೇವತೆ ಅವನ ಲೋಕಕ್ಕೆ ಹೋಗ್ತಾನೆ. ಹೀಗೆ ಮೊದಲು ಅಗ್ನಿಲೋಕ, ಜ್ಯೋತಿರ್ಲೋಕ, ಆಮೇಲೆ ಅಹರ್ಲೋಕ, ಆಮೇಲೆ ಶುಕ್ಲಪಕ್ಷಾಭಿಮಾನಿಯ ಲೋಕ, ಉತ್ತರಾಯಣ ಕಾಲಕ್ಕೆ ಅಭಿಮಾನಿಯಾದ ದೇವತೆಯ ಲೋಕ. ಹೀಗೆ ಯಾರು ಹೋಗ್ತಾರೋ ಈ ದಾರಿಯಲ್ಲಿ, ಈ ಲೋಕಗಳ ಮೂಲಕ ಯಾರು ಮೇಲಕ್ಕೆ ಹೋಗ್ತಾರೋ ತತ್ರ ಪ್ರಯಾತಾಹ, ಈ ಮಾರ್ಗದಲ್ಲಿ ಹೋಗುವವರು ಬ್ರಹ್ಮ ಗಚ್ಚಂತಿ, ಅವರು ಕೊನೆಗೆ ತಲುಪೋದು ಪರಮಾತ್ಮನ. ಅದು ಜನಾದಿ ಲೋಕಗಳಲ್ಲಿ ಇರುವ ಅವರವರ ಯೋಗ್ಯತೆಗೆ ತಕ್ಕಂತೆ ಆಯಾಯ ಪರಮಾತ್ಮನ ಸ್ವರೂಪವನ್ನು ತಲುಪುತ್ತಾರೆ. ಆದ್ದರಿಂದ ಮುಖ್ಯವಾಗಿ ಇಲ್ಲಿ ನಾವು ತಿಳಿಯಬೇಕಾದ ವಿಷಯ, ಉತ್ತರಾಯಣ ಕಾಲದಲ್ಲಿ ಶುಕ್ಲಪಕ್ಷದಲ್ಲಿ ಬೆಳಗ್ಗಿನ ಹೊತ್ತಲ್ಲಿ ಮರಣ ಹೊಂದಬೇಕು. ಅದು ಪರಮಾತ್ಮನನ್ನು ಹೊಂದೋದಕ್ಕೆ ಬೇಕಾದ ಕಾಲ ಅಂತ. ಆದರೆ ಇಲ್ಲಿ ಶ್ರೀಕೃಷ್ಣ ಕಾಲದ ಬಗ್ಗೆ ವಿವರವನ್ನು ಕೊಡ್ತಾ ಇಲ್ಲ, ಜ್ಞಾನಿಗಳು ಹೋಗುವ ಸ್ಥಾನದ ಬೇರೆ ಬೇರೆ ಲೋಕಗಳ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಹೀಗೆ ಬ್ರಹ್ಮಜ್ಞಾನಿಗಳಾದವರು ಇಷ್ಟು ಲೋಕಗಳ ಮುಖ್ಯವಾದ್ದನ್ನು ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ಇಷ್ಟು ಲೋಕಗಳನ್ನು ದಾಟಿ 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 ಕೊನೆಗೆ ಬ್ರಹ್ಮನ ಬಳಿ ತಲುಪುತ್ತಾರೆ. ಮತ್ತೊಮ್ಮೆ ಶ್ಲೋಕ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಬ್ರಹ್ಮ ಗಚ್ಚಂತಿ ಯಾರು? ಬ್ರಹ್ಮವಿದಃ ಜನಾಃ, ಬ್ರಹ್ಮಜ್ಞಾನಿಗಳಾದ ಸಾಧಕರು. ಹೀಗೆ ಶ್ರೀಕೃಷ್ಣ ಬ್ರಹ್ಮಜ್ಞಾನಿಗಳು ಹೋಗುವ ಮಾರ್ಗವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ಮುಂದೆ ಸಾಮಾನ್ಯ ಸಾಧಕರು ಹೋಗುವ, ಕರ್ಮನಿಷ್ಠರು ಅವರು ಹೋಗುವ ಮಾರ್ಗವನ್ನು ಮುಂದೆ ನಿರೂಪಣೆ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪ್ರವಚನದ ಪ್ರಾಯೋಜಕತ್ವವನ್ನು ಶ್ರೀ ದಿನಕರ ರಾವ್ ಇವರು ವಹಿಸಿ ಸಹಕರಿಸಿದ್ದಾರೆ. ಶ್ರೀಕೃಷ್ಣ ಇವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.